ಇವತ್ತು ಕರೆಂಟ್ ಶಾಕ್ ನಿಮ್ಗೆ ಯಾವಾಗ ಹೊಡೆಯುತ್ತೆ ಅಂತಾರೆ ಏಪ್ರಿಲ್ ಹೊಡೆಯುತ್ತೆ. ರಜೆ ಟೈಮು, ಲೊಕೇಶನ್, ಆ ಟೈಮಲ್ಲಿ ನಿಮಗೆ ಕರೆಂಟ್ ಶಾಕ್ ಕೊಡೋದು. ಬೇಸಿಗೆ ಬೇರೆ, ಜಾಸ್ತಿ ಬೇಸಿಗೆ ಇರುತ್ತೆ, ಬಿಸಿಲು ಇರುತ್ತೆ, ಸೆಕೆ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಶಾಕ್ ಹೊಡೆಯುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಲದ ಹೊರೆಯಲ್ಲಿ ವಿದ್ಯುತ್ ನಿಗಮ ಮುಳುಗಿ ಹೋಗಿದೆ. 2024-25ನೇ ಸಾಲಿನಲ್ಲಿ 8,863 ಕೋಟಿಯಷ್ಟು ನಷ್ಟ ಆಗಿದೆ. ಈಗ ನಿರ್ವಹಣೆ ಮಾಡಲೇಬೇಕು, ಮೇಂಟೆನೆನ್ಸ್ ಮಾಡಲೇಬೇಕು. ಮೇಂಟೆನೆನ್ಸ್ ಮಾಡಲ್ಲ ಅಂತಂದ್ರೆ ಹೇಗೆ ನಡೆಯುತ್ತೆ? ಸಾಧ್ಯನೇ ಇಲ್ಲ. ಹಾಗಾಗಿ ಆ ಮೇಂಟೆನೆನ್ಸ್ ಅನ್ನೋ ಹೆಸರಲ್ಲಿ ಬರೋಬ್ಬರಿ 49,500 ಕೋಟಿ 49,500 ಕೋಟಿ ಸಾಲವನ್ನ ಮಾಡಲಾಗಿದೆ. ಸಾಲದ ಹೊರೆಯನ್ನ ತೆಗೆಸೋದಕ್ಕೆ ಯಾರ ಜೇಬಿಗೆ ಕತ್ತರಿ ಹಾಕಬೇಕು? ಯಾರು ಹಾಕೋತಾರ? ಜನಪ್ರತಿನಿಧಿಗಳ ಜೇಬಿಗೆ ಕತ್ತರಿ ಹಾಕೋತಾರ? ನೋ, ನಿಮ್ಮ ಜೇಬಿಗೆ ಕತ್ತರಿ ಹಾಕೋದು ಗ್ರಾಹಕರು. ನಾನಾಗಲೇ ಒಂದು ಉದಾಹರಣೆ ಹೇಳಿದೆ. 2 ವರ್ಷದ ಹಿಂದೆ ನಿಮ್ಮ ಮನೆ ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತು, ಈಗ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಂಡು ಹೇಳಿ ಅಂತ. ಅದರ ಕಮೆಂಟ್ ಮಾಡಿ ನೀವು ನೋಡ್ತಾ ಇದ್ರೆ. ಹೌದು ಸರ್, ನೀವು ಹೇಳಿ ಸತ್ಯ, 2 ವರ್ಷದಿಂದ ಹಂಗ್ ಬರ್ತಿತ್ತು, ಈಗ ಹೀಗೆ ಬರ್ತಾ ಇದೆ ಅಂತೇಳಿ. ಇಲ್ಲ ನೀವು ಹೇಳಿ ಸುಳ್ಳು, ನಮ್ಮನೆ ಕರೆಕ್ಟ್ ಆಗಿದೆ, ಏನು ಚೇಂಜಸ್ ಆಗಿಲ್ಲ ಅಂತಾರೆ, ಅದನ್ನು ಹೇಳಿ. ನಾವೇ ತಿದ್ಕೋತೀವಿ, ನಮ್ದೇ ತಪ್ಪಿದೆ, ನಮ್ದೇ ರಾಂಗ್ ಇದೆ ಅಂತ. ಆದ್ರೆ ಇವತ್ತು ನಾಳೆ ಏಪ್ರಿಲ್ ಅಲ್ಲಿ ರೆಡಿಯಾಗಿ ನಿಮ್ಮ ಜೇಬಿ ಕತ್ರಿ ಬೀಳುತ್ತೆ. ಜಾಸ್ತಿ ದುಡ್ಡನ್ನು ಇಟ್ಕೋಬೇಕು ಜೇಬಲ್ಲಿ. ಮುಂಚೆ ಎಲ್ಲ ಏನ್ ಮಾಡ್ತಿದ್ರಿ? ತಿಂಗಳಿಗೆ ಬರೋ 20,000 30,000 ಸಂಬಳದಲ್ಲಿ 1,000 ಕರೆಂಟ್ ಬಿಲ್ ಅಂತ ಎತ್ತಿರ್ತಿದ್ರಿ. ಇನ್ನು ಮುಂದೆ 2,000 3,000 ಎತ್ತಿಡಿ, ರೆಡಿಯಾಗಿ. 5 ನಿಗಮಗಳ ಪೈಕಿ ಬೆಸ್ಕಾಂ ಹೆಸರಲ್ಲೇ ಹೆಚ್ಚು ಸಾಲ ಆಗಿರೋದು ಗೊತ್ತಾ ನಿಮ್ಗೆ? ನಾವೇನು ಸುಮ್ಮನೆ ಹೇಳ್ತಿಲ್ಲ. FKCCI ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈಗ ವಿದ್ಯುತ್ ದರ ಏರಿಕೆ ಪ್ರಸ್ತಾವನೆ ವಿಚಾರವಾಗಿ ಸರ್ಕಾರ ಹಸ್ತೋಂತಾರೆ ಏಪ್ರಿಲ್ ತಿಂಗಳು. ಅದಕ್ಕೆ ಹೇಳಿದೆ ನಿಮಗೆ ಶಾಕ್ ಹೊಡೆಯುತ್ತೆ ಅಂತೇಳಿ. ಕೈಗಾರಿಕಾ ವಲಯಕ್ಕೆ ಭಾರಿ ನಷ್ಟ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ FKCCI. ಆದ್ರೂ ವಿದ್ಯುತ್ ದರವನ್ನು ಏರಿಕೆ ಮಾಡಿದಂತ ಬೆಸ್ಕಾಂ ಅವರು ಯೂನಿಟ್ಗೆ 44 ಪೈಸವನ್ನು ಹೆಚ್ಚಳ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಒಂದು ಯೂನಿಟ್ಗೆ 44 ಪೈಸೆ. 44 ಪೈಸೆ ಅಂದ್ರೆ 10 ಯೂನಿಟ್ಗೆ 4 ರೂಪಾಯಿ 40 ಪೈಸೆ. 100 ಯೂನಿಟ್ಗೆ 40 ರೂಪಾಯಿ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ. ಕರೆಂಟ್ ಅನ್ನ ನೀವು ಉಪಯೋಗಿಸಿ, ಅಥವಾ ನೀವೇನಾದ್ರು ಫಲಾನುಭವಿಗಳು ಇಲ್ಲ ಅಂತಾರೆ, ಸ್ವಲ್ಪ ನೋಡ್ಕೊಂಡು ಕರೆಂಟ್ ಅನ್ನ ಯೂಸ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಆದ್ರೂ ಕೂಡ ಏಪ್ರಿಲ್ ಅಲ್ಲಿ ನಿಮಗೆ ಶಾಕ್ ಹೊಡೆಯುತ್ತೆ. ಆ ಶಾಕ್ ಅನ್ನ ನೋಡಿ. ಇವತ್ತು ಕರೆಂಟ್ ಶಾಕ್ ನಿಮ್ಗೆ ಯಾವಾಗ ಹೊಡೆಯುತ್ತೆ ಅಂತಾರೆ ಏಪ್ರಿಲ್ ಹೊಡೆಯುತ್ತೆ. ರಜೆ ಟೈಮು, ಲೊಕೇಶನ್, ಆ ಟೈಮಲ್ಲಿ ನಿಮಗೆ ಕರೆಂಟ್ ಶಾಕ್ ಕೊಡೋದು. ಬೇಸಿಗೆ ಬೇರೆ, ಜಾಸ್ತಿ ಬೇಸಿಗೆ ಇರುತ್ತೆ, ಬಿಸಿಲು ಇರುತ್ತೆ, ಸೆಕೆ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಶಾಕ್ ಹೊಡೆಯುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಲದ ಹೊರೆಯಲ್ಲಿ ವಿದ್ಯುತ್ ನಿಗಮ ಮುಳುಗಿ ಹೋಗಿದೆ. 2024-25ನೇ ಸಾಲಿನಲ್ಲಿ 8,863 ಕೋಟಿಯಷ್ಟು ನಷ್ಟ ಆಗಿದೆ. ಈಗ ನಿರ್ವಹಣೆ ಮಾಡಲೇಬೇಕು, ಮೇಂಟೆನೆನ್ಸ್ ಮಾಡಲೇಬೇಕು. ಮೇಂಟೆನೆನ್ಸ್ ಮಾಡಲ್ಲ ಅಂತಂದ್ರೆ ಹೇಗೆ ನಡೆಯುತ್ತೆ? ಸಾಧ್ಯನೇ ಇಲ್ಲ. ಹಾಗಾಗಿ ಆ ಮೇಂಟೆನೆನ್ಸ್ ಅನ್ನೋ ಹೆಸರಲ್ಲಿ ಬರೋಬ್ಬರಿ 49,500 ಕೋಟಿ 49,500 ಕೋಟಿ ಸಾಲವನ್ನ ಮಾಡಲಾಗಿದೆ. ಸಾಲದ ಹೊರೆಯನ್ನ ತೆಗೆಸೋದಕ್ಕೆ ಯಾರ ಜೇಬಿಗೆ ಕತ್ತರಿ ಹಾಕಬೇಕು? ಯಾರು ಹಾಕೋತಾರ? ಜನಪ್ರತಿನಿಧಿಗಳ ಜೇಬಿಗೆ ಕತ್ತರಿ ಹಾಕೋತಾರ? ನೋ, ನಿಮ್ಮ ಜೇಬಿಗೆ ಕತ್ತರಿ ಹಾಕೋದು ಗ್ರಾಹಕರು. ನಾನಾಗಲೇ ಒಂದು ಉದಾಹರಣೆ ಹೇಳಿದೆ. 2 ವರ್ಷದ ಹಿಂದೆ ನಿಮ್ಮ ಮನೆ ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತು, ಈಗ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಂಡು ಹೇಳಿ ಅಂತ. ಅದರ ಕಮೆಂಟ್ ಮಾಡಿ ನೀವು ನೋಡ್ತಾ ಇದ್ರೆ. ಹೌದು ಸರ್, ನೀವು ಹೇಳಿ ಸತ್ಯ, 2 ವರ್ಷದಿಂದ ಹಂಗ್ ಬರ್ತಿತ್ತು, ಈಗ ಹೀಗೆ ಬರ್ತಾ ಇದೆ ಅಂತೇಳಿ. ಇಲ್ಲ ನೀವು ಹೇಳಿ ಸುಳ್ಳು, ನಮ್ಮನೆ ಕರೆಕ್ಟ್ ಆಗಿದೆ, ಏನು ಚೇಂಜಸ್ ಆಗಿಲ್ಲ ಅಂತಾರೆ, ಅದನ್ನು ಹೇಳಿ. ನಾವೇ ತಿದ್ಕೋತೀವಿ, ನಮ್ದೇ ತಪ್ಪಿದೆ, ನಮ್ದೇ ರಾಂಗ್ ಇದೆ ಅಂತ. ಆದ್ರೆ ಇವತ್ತು ನಾಳೆ ಏಪ್ರಿಲ್ ಅಲ್ಲಿ ರೆಡಿಯಾಗಿ ನಿಮ್ಮ ಜೇಬಿಗೆ ಕತ್ರಿ ಬೀಳುತ್ತೆ. ಜಾಸ್ತಿ ದುಡ್ಡನ್ನು ಇಟ್ಕೋಬೇಕು ಜೇಬಲ್ಲಿ. ಮುಂಚೆ ಎಲ್ಲ ಏನ್ ಮಾಡ್ತಿದ್ರಿ? ತಿಂಗಳಿಗೆ ಬರೋ 20,000 30,000 ಸಂಬಳದಲ್ಲಿ 1,000 ಕರೆಂಟ್ ಬಿಲ್ ಅಂತ ಎತ್ತಿರ್ತಿದ್ರಿ. ಇನ್ನು ಮುಂದೆ 2,000 3,000 ಎತ್ತಿಡಿ, ರೆಡಿಯಾಗಿ. 5 ನಿಗಮಗಳ ಪೈಕಿ ಬೆಸ್ಕಾಂ ಹೆಸರಲ್ಲೇ ಹೆಚ್ಚು ಸಾಲ ಆಗಿರೋದು ಗೊತ್ತಾ ನಿಮ್ಗೆ? ನಾವೇನು ಸುಮ್ಮನೆ ಹೇಳ್ತಿಲ್ಲ. FKCCI ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈಗ ವಿದ್ಯುತ್ ದರ ಏರಿಕೆ ಪ್ರಸ್ತಾವನೆ ವಿಚಾರವಾಗಿ ಸರ್ಕಾರ ಹಸ್ತೋಂತಾರೆ ಏಪ್ರಿಲ್ ತಿಂಗಳು. ಅದಕ್ಕೆ ಹೇಳಿದೆ ನಿಮಗೆ ಶಾಕ್ ಹೊಡೆಯುತ್ತೆ ಅಂತೇಳಿ. ಕೈಗಾರಿಕಾ ವಲಯಕ್ಕೆ ಭಾರಿ ನಷ್ಟ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ FKCCI. ಆದ್ರೂ ವಿದ್ಯುತ್ ದರವನ್ನು ಏರಿಕೆ ಮಾಡಿದಂತ ಬೆಸ್ಕಾಂ ಅವರು ಯೂನಿಟ್ಗೆ 44 ಪೈಸವನ್ನು ಹೆಚ್ಚಳ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಒಂದು ಯೂನಿಟ್ಗೆ 44 ಪೈಸೆ. 44 ಪೈಸೆ ಅಂದ್ರೆ
10 ಯೂನಿಟ್ಗೆ 4 ರೂಪಾಯಿ 40 ಪೈಸೆ, 100 ಯೂನಿಟ್ಗೆ 40 ರೂಪಾಯಿ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ, ಕರೆಂಟ್ ಅನ್ನ ನೀವು ಉಪಯೋಗಿಸಿ, ಅಥವಾ ನೀವೇನಾದ್ರು ಫಲಾನುಭವಿಗಳು ಇಲ್ಲ ಅಂತಾರೆ ಸ್ವಲ್ಪ ನೋಡ್ಕೊಂಡು ಕರೆಂಟ್ ಅನ್ನ ಯೂಸ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಆದ್ರೂ ಕೂಡ ಏಪ್ರಿಲ್ ಅಲ್ಲಿ ನಿಮಗೆ ಶಾಕ್ ಹೊಡೆಯುತ್ತೆ. ಆ ಶಾಕ್ ಅನ್ನ ತಿನ್ನೋದಕ್ಕೆ ರೆಡಿ ಆಗಿರಿ. ಮುಂದಿನ ಸುದ್ದಿ ಗಮನ ಕೊಡಿ. ನೋಡಿ, ಇವತ್ತು ಕರೆಂಟ್ ಶಾಕ್ ನಿಮ್ಗೆ ಯಾವಾಗ ಹೊಡೆಯುತ್ತೆ ಅಂತಾರೆ, ಏಪ್ರಿಲ್ ಹೊಡೆಯುತ್ತೆ. ರಜೆ ಟೈಮು, ಲೊಕೇಶನ್, ಆ ಟೈಮಲ್ಲಿ ನಿಮಗೆ ಕರೆಂಟ್ ಶಾಕ್ ಕೊಡೋದು. ಬೇಸಿಗೆ ಬೇರೆ, ಜಾಸ್ತಿ ಬೇಸಿಗೆ ಇರುತ್ತೆ, ಬಿಸಿಲು ಇರುತ್ತೆ, ಸೆಕೆ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಶಾಕ್ ಹೊಡೆಯುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಲದ ಹೊರೆಯಲ್ಲಿ ವಿದ್ಯುತ್ ನಿಗಮ ಮುಳುಗಿ ಹೋಗಿದೆ. 2024-25ನೇ ಸಾಲಿನಲ್ಲಿ 8,863 ಕೋಟಿಯಷ್ಟು ನಷ್ಟ ಆಗಿದೆ. ಈಗ ನಿರ್ವಹಣೆ ಮಾಡಲೇಬೇಕು, ಮೇಂಟೆನೆನ್ಸ್ ಮಾಡಲೇಬೇಕು. ಮೇಂಟೆನೆನ್ಸ್ ಮಾಡಲ್ಲ ಅಂತಂದ್ರೆ ಹೇಗೆ ನಡೆಯುತ್ತೆ? ಸಾಧ್ಯನೇ ಇಲ್ಲ. ಹಾಗಾಗಿ ಆ ಮೇಂಟೆನೆನ್ಸ್ ಅನ್ನೋ ಹೆಸರಲ್ಲಿ ಬರೋಬ್ಬರಿ 49,500 ಕೋಟಿ 49,500 ಕೋಟಿ ಸಾಲವನ್ನ ಮಾಡಲಾಗಿದೆ. ಸಾಲದ ಹೊರೆಯನ್ನು ತಗ್ಗಿಸೋದಕ್ಕೆ ಯಾರ ಜೇಬಿ ಕತ್ತರಿ ಹಾಕಬೇಕು? ಅವ್ರು ಹಾಕೋತಾರ? ಜನಪ್ರತಿನಿಧಿಗಳ ಜೇಬಿ ಕತ್ತರಿ ಹಾಕೋತಾರ? ನೋ, ನಿಮ್ಮ ಜೇಬಿಗೆ ಕತ್ತರಿ ಹಾಕೋದು ಗ್ರಾಹಕರು. ನಾನಾಗಲೇ ಒಂದು ಉದಾಹರಣೆ ಹೇಳಿದೆ. 2 ವರ್ಷದ ಹಿಂದೆ ನಿಮ್ಮ ಮನೆ ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತು, ಈಗ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಂಡು ಹೇಳಿ ಅಂತ. ಅದರ ಕಮೆಂಟ್ ಮಾಡಿ, ನೀವು ನೋಡ್ತಾ ಇದ್ರೆ ಹೌದು ಸರ್ ನೀವು ಹೇಳಿ ಸತ್ಯ, 2 ವರ್ಷದಿಂದ ಹಂಗ್ ಬರ್ತಿತ್ತು, ಈಗ ಹೀಗೆ ಬರ್ತಾ ಇದೆ ಅಂತೇಳಿ. ಇಲ್ಲ ನೀವು ಹೇಳಿ ಸುಳ್ಳು, ನಮ್ಮನೆ ಕರೆಕ್ಟ್ ಆಗಿದೆ, ಏನು ಚೇಂಜಸ್ ಆಗಿಲ್ಲ ಅಂತಾರೆ, ಅದನ್ನು ಹೇಳಿ. ನಾವೇ ತಿದ್ಕೋತೀವಿ, ನಮ್ದೇ ತಪ್ಪಿದೆ, ನಮ್ದೇ ರಾಂಗ್ ಇದೆ ಅಂತ. ಆದ್ರೆ ಇವತ್ತು ನಾಳೆ ಏಪ್ರಿಲ್ ಅಲ್ಲಿ ರೆಡಿಯಾಗಿ ನಿಮ್ಮ ಜೇಬಿ ಕತ್ರಿ ಬೀಳುತ್ತೆ. ಜಾಸ್ತಿ ದುಡ್ಡನ್ನು ಇಟ್ಕೋಬೇಕು ಜೇಬಲ್ಲಿ. ಮುಂಚೆ ಎಲ್ಲ ಏನ್ ಮಾಡ್ತಿದ್ರಿ, ತಿಂಗಳಿಗೆ ಬರೋ 20,000 30,000 ಸಂಬಳದಲ್ಲಿ 1,000 ಕರೆಂಟ್ ಬಿಲ್ ಅಂತ ಎತ್ತಿರ್ತಿದ್ರಿ. ಇನ್ನು ಮುಂದೆ 2,000 3,000 ಎತ್ತಿಡಿ, ರೆಡಿಯಾಗಿ. 5 ನಿಗಮಗಳ ಪೈಕಿ ಬೆಸ್ಕಾಂ ಹೆಸರಲ್ಲೇ ಹೆಚ್ಚು ಸಾಲ ಆಗಿರೋದು ಗೊತ್ತಾ ನಿಮ್ಗೆ? ನಾವೇನು ಸುಮ್ಮನೆ ಹೇಳ್ತಿಲ್ಲ. FKCCI ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈಗ ವಿದ್ಯುತ್ ದರ ಏರಿಕೆ ಪ್ರಸ್ತಾವನೆ ವಿಚಾರವಾಗಿ ಸರ್ಕಾರ ಅಷ್ಟು ಅಂತಾರೆ ಏಪ್ರಿಲ್ ತಿಂಗಳು. ಅದಕ್ಕೆ ಹೇಳಿದೆ ನಿಮಗೆ ಶಾಕ್ ಹೊಡೆಯುತ್ತೆ ಅಂತೇಳಿ. ಕೈಗಾರಿಕಾ ವಲಯಕ್ಕೆ ಭಾರಿ ನಷ್ಟ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ FKCCI. ಆದ್ರೂ ವಿದ್ಯುತ್ ದರವನ್ನು ಏರಿಕೆ ಮಾಡಿದಂತ ಬೆಸ್ಕಾಂ ಅವರು ಯೂನಿಟ್ಗೆ 44 ಪೈಸವನ್ನು ಹೆಚ್ಚಳ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಒಂದು ಯೂನಿಟ್ಗೆ 44 ಪೈಸೆ. 44 ಪೈಸೆ ಅಂದ್ರೆ 10 ಯೂನಿಟ್ಗೆ 4 ರೂಪಾಯಿ 40 ಪೈಸೆ, 100 ಯೂನಿಟ್ಗೆ 40 ರೂಪಾಯಿ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ, ಕರೆಂಟ್ ಅನ್ನ ನೀವು ಉಪಯೋಗಿಸಿ, ಅಥವಾ ನೀವೇನಾದ್ರು ಫಲಾನುಭವಿಗಳು ಇಲ್ಲ ಅಂತಾರೆ ಸ್ವಲ್ಪ ನೋಡ್ಕೊಂಡು ಕರೆಂಟ್ ಅನ್ನ ಯೂಸ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಆದ್ರೂ ಕೂಡ ಏಪ್ರಿಲ್ ಅಲ್ಲಿ ನಿಮಗೆ ಶಾಕ್ ಹೊಡೆಯುತ್ತೆ. ಆ ಶಾಕ್ ಅನ್ನ ತಿನ್ನೋದಕ್ಕೆ ರೆಡಿ ಆಗಿರಿ. ಮುಂದಿನ